ಪಾಕಿಸ್ತಾನವನ್ನೇ ನಿರ್ನಾಮ ಮಾಡಬೇಕು ಅನ್ನೋ ಇರಾದೆ ಭಾರತಕ್ಕೇನಿಲ್ಲ. ಅಲ್ಲಿನ ನಾಗರಿಕರ ಬಗ್ಗೆ ಅನುಕಂಪ ಕೂಡ ಇದ್ದೇ ಇದೆ. ಹಾಗಾದ್ರೆ ಭಾರತದ ಟಾರ್ಗೆಟ್ ಏನಾಗಿರುತ್ತೆ? ಅದರಲ್ಲೂ ಪ್ರಮುಖ 5 ಟಾರ್ಗೆಟ್ಗಳು ಯಾವುದು ಗಮನಿಸ್ತಾ ಹೋಗೋಣ. ಹಫೀಜ್ ಸಯೀದ್ ಮುಂಬೈ ದಾಳಿ. ಈ ಮುಂಬೈ ದಾಳಿಯ ಹಿಂದಿದ್ದೇ ಈತ. ಲಷ್ಕರ್ ಎ ತೊಯ್ಬಾ ಉಗ್ರ ಸಂಘಟನೆಯ ಸಂಸ್ಥಾಪಕ ಈ ಸಯೀದ್. ಜಾಗತಿಕ ಮಟ್ಟದಲ್ಲಿ ಈತನನ್ನ ಆಲ್ರೆಡಿ ಉಗ್ರ ಅಂತ ಹೇಳಿ ಗುರುತಿಸಲಾಗಿದೆ. ವಿಶ್ವಸಂಸ್ಥೆ ಉಗ್ರರ ಪಟ್ಟ ಕಟ್ಟಿ ಈತನನ್ನ ಗುರುತಿಸಿ ಆಗಿದೆ. ಆದರೆ ಪಾಕಿಸ್ತಾನ ಮಾತ್ರ ಈತನನ್ನ ನಾವು ಬಂಧಿಸಿದ್ದೇವೆ ಅನ್ನೋ ನಾಟಕ ಆಡ್ತಾ ಇದೆ. ಲಷ್ಕರ್ ಹೆಡ್ ಕ್ವಾರ್ಟರ್ಸ್ ಪಾಕಿಸ್ತಾನದ ಪಂಜಾಬ್ನಲ್ಲೇ ಇದೆ. ಭಾರತದ ಟಾರ್ಗೆಟ್ ಲಿಸ್ಟ್ನಲ್ಲಿ ಮೊಟ್ಟ ಮೊದಲ ಸ್ಥಾನದಲ್ಲಿ ನಿಲ್ತಾ ಇರೋದೇ ಈ ಲಷ್ಕರ್ ಹೆಡ್ ಕ್ವಾರ್ಟರ್ಸ್. ಲಾಹೋರ್ನಲ್ಲೂ ಕೂಡ ಹಫೀಜ್ ಸಯೀದ್ ಅಡಗುದಾಣ ಇದೆ. ಈ ಅಡಗುದಾಣವನ್ನ ಕೂಡ ಹೊಡೆದುರುಳಿಸಬೇಕು ಅನ್ನೋ ಇರಾದೆ ಭಾರತೀಯ ಸೇನಾಪಡೆ ಹೊಂದಿದೆ. ಇದು ಟಾರ್ಗೆಟ್ ನಂಬರ್ 1. ಟಾರ್ಗೆಟ್ ನಂಬರ್ 2 ಯಾವುದು ಅಂತಂದ್ರೆ POK ಯಲ್ಲಿರುವಂತ ಉಗ್ರ ಲಾಂಚ್ ಪ್ಯಾಡ್ಗಳು. ಮೋದಿ ಅವರ ಎರಡನೆಯ ಟಾರ್ಗೆಟ್ ಇರೋದು ಪಾಕ್ ಆಕ್ರಮಿತ ಕಾಶ್ಮೀರದಲ್ಲಿ ಪಾಕ್ ಉಗ್ರರ ತರಬೇತಿ ಕೇಂದ್ರಗಳಿದೆ. ಅದೆಷ್ಟಿದೆ ಅಂತೇಳಿ ಈಗ ಆಲ್ರೆಡಿ ಗುರುತಿಸಿರುವಂಥ ಭಾರತದ ಗುಪ್ತಚರ ಇಲಾಖೆ 37 ಲಾಂಚ್ ಪ್ಯಾಡ್ಗಳೇ ಟಾರ್ಗೆಟ್. ಲಷ್ಕರ್ ಇ ತೊಯ್ಬಾ, ಜೈಷ್ ಎ ಮೊಹಮ್ಮದ್ ಸೇರಿ ಹಲವು ಉಗ್ರ ಸಂಘಟನೆಗಳ ಅಡುಗುತಾಣಗಳಿದೆ. ಇದನ್ನ ಉಡೀಸ್ ಮಾಡದೆ ಮೋದಿ ಅವರ ಎರಡನೆಯ ಮೇನ್ ಟಾರ್ಗೆಟ್. ಮೂರನೇ ಮುಖ್ಯ ಟಾರ್ಗೆಟ್ ಅಸೀಂ ಮುನೇರ್, ಪಾಕಿಸ್ತಾನದ ಮುಲ್ಲಾ ಜನರಲ್. ಈತನ ಹೆಡ್ ಕ್ವಾರ್ಟರ್ಸ್. ಈತನನ್ನ ನೇರವಾಗಿ ಹೊಡೆದು ಉಳಿಸೋಕೆ ಸಾಧ್ಯ ಆಗಲ್ಲ. ಜಾಗತಿಕ ಮಟ್ಟದಲ್ಲಿ ಇದರ ಕಾನ್ಸಿಕ್ವೆನ್ಸಸ್ ಅನ್ನ ಭಾರತ ಎದುರಿಸಬೇಕಾಗುತ್ತೆ. ಆದರೆ ಈತನ ಹೆಡ್ ಕ್ವಾರ್ಟರ್ಸ್ ಅನ್ನೇ ಉಡೀಸ್ ಮಾಡುವ ಇರಾದಿಯನ್ನ ಭಾರತ ಹೊಂದಿದೆ. ಈತ 2022ರಿಂದ ಈಚೆಗೆ ಪಾಕಿಸ್ತಾನದ ಸೇನಾ ಮುಖ್ಯಸ್ಥನಾಗಿದ್ದಾನೆ. ಹೆಸರಿಗೆ ಸೇನಾ ಮುಖ್ಯಸ್ಥ, ವರ್ತನೆ ಮಾಡೋದು ಮಾತ್ರ ಒಬ್ಬ ಪಕ್ಕಾ ಮುಲ್ಲಾ, ಧರ್ಮಾಂಧ ಮುಲ್ಲನ ರೀತಿಯಲ್ಲಿ. ಪಹಲ್ಗಾಮ್ ದಾಳಿಗೂ ಕೂಡ ಈತನ ಲಿಂಕ್ ಇರೋ ಬಗ್ಗೆ ಶಂಕೆ ಇದೆ. ಪುಲ್ವಾಮಾ ದಾಳಿ ನಡೆದಾಗಲೂ ಕೂಡ ISI ಹೆಡ್ ಆಗಿದ್ದು ಇದೇ ಮುನೀರ್. ರಾವಲ್ಪಿಂಡಿಯಲ್ಲಿ ಮುನೀರ್ ಹೆಡ್ ಕ್ವಾರ್ಟರ್ಸ್ ಇದೆ. ಇಲ್ಲೇ ಪಾಕ್ ಸೇನಾ ರಣನೀತಿಯನ್ನ ರಚನೆ ಮಾಡಲಾಗತ್ತೆ. ಇದನ್ನ ಹೊಡೆದುರುಳಿಸಿದ್ರೆ ಈತನನ್ನ ಅಂಗವಿಕಲ ಮಾಡದ ಪರಿಸ್ಥಿತಿ ಆಗತ್ತೆ. ಹೀಗಾಗಿ ಈತನ ಹೆಡ್ ಕ್ವಾರ್ಟರ್ಸ್ ಭಾರತದ ಟಾರ್ಗೆಟ್. ಇನ್ನು 4ನೇ ಟಾರ್ಗೆಟ್ ಮಸೂದ್ ಅಜರ್. ಯಾಕೆ ಈತ 4ನೇ ಟಾರ್ಗೆಟ್ ಅಂತಂದ್ರೆ 2019ರ ಪುಲ್ವಾಮಾ ದಾಳಿ ಹಿಂದೆ ಇದ್ದಿದ್ದು ಇದೇ ಮಸೂದ್ ಅಜರ್. ಜೈಷ್ ಎ ಮೊಹಮ್ಮದ್ ಸಂಘಟನೆಯ ಮುಖ್ಯಸ್ಥ. ವಿಶ್ವಸಂಸ್ಥೆ ಈ ಮಸೂದ್ನನ್ನ ಜಾಗತಿಕ ಉಗ್ರ ಪಟ್ಟವನ್ನ ಕಟ್ಟಿದೆ. ಹಫೀಜ್ ರೀತಿ ಮಸೂದ್ಗೆ ಪಾಕಿಸ್ತಾನ ಇವತ್ತು ರಾಜಾತಿಥ್ಯವನ್ನ ಕೊಡ್ತಾ ಇದೆ. ಈ ಮಸೂದ್ನ ತರಬೇತಿ ಕೇಂದ್ರವು ಕೂಡ ಹಿಟ್ ಲಿಸ್ಟ್ ಅಲ್ಲಿದೆ, ಟಾರ್ಗೆಟ್ ಲಿಸ್ಟ್ ಅಲ್ಲಿದೆ. ಆ ತರಬೇತಿ ಕೇಂದ್ರದ ಮೇಲೆ ಕೂಡ ದಾಳಿ ಮಾಡುವಂತಹ ಸಾಧ್ಯತೆ ದಟ್ಟವಾಗಿದೆ. ಇದರ ಜೊತೆಯಲ್ಲಿ ISIನ ಹೆಡ್ ಕ್ವಾರ್ಟರ್ಸ್ ಅನ್ನ ಕೂಡ ನೆಲಸಮ ಮಾಡಬೇಕು ಅನ್ನೋ ಇರಾದೆ ಭಾರತದ. ಹೀಗಾಗಿ ISIನ ಹೆಡ್ ಕ್ವಾರ್ಟರ್ಸ್ ಮೋದಿಯ ಟಾರ್ಗೆಟ್ ನಂಬರ್ 5. ಭಾರತದ ಮೇಲಿನ ಪ್ರತಿ ದಾಳಿ ಹಿಂದೆ ಕೂಡ ISIನ ಕರಿ ನೆರಳು ಇದ್ದೇ ಇರುತ್ತೆ. ಭಾರತದ ವಿರುದ್ಧ ಷಡ್ಯಂತರ ಮಾಡೋದೇ ISIನ ಮುಖ್ಯ ಕೆಲಸ. ಉಗ್ರರಿಗೆ ಸಂಪೂರ್ಣ ಸಹಾಯ ಮಾಡುತ್ತೆ ISI. ಇಸ್ಲಾಮಾಬಾದ್ನಲ್ಲಿ ISIನ ಹೆಡ್ ಕ್ವಾರ್ಟರ್ಸ್ ಇದೆ. ಇದನ್ನ ಕೂಡ ದಮನ ಮಾಡಬೇಕು ಅನ್ನೋ ನಿರ್ಧಾರಕ್ಕೆ ಭಾರತ ಬಂದಂತಿದೆ. ಈ 5 ಪ್ರಮುಖ ಟಾರ್ಗೆಟ್ಗಳನ್ನ ಗುರಿಯಾಗಿಸಿಕೊಂಡೇ ಭಾರತ ಸಮರ ಸಾರುವ ನಿರೀಕ್ಷೆ ಇದೆ. ಪಾಕಿಸ್ತಾನವನ್ನೇ ನಿರ್ನಾಮ ಮಾಡಬೇಕು ಅನ್ನೋ ಇರಾದೆ ಭಾರತಕ್ಕೇನಿಲ್ಲ. ಅಲ್ಲಿನ ನಾಗರಿಕರ ಬಗ್ಗೆ ಅನುಕಂಪ ಕೂಡ ಇದ್ದೇ ಇದೆ. ಹಾಗಾದ್ರೆ ಭಾರತದ ಟಾರ್ಗೆಟ್ ಏನಾಗಿರುತ್ತೆ? ಅದರಲ್ಲೂ ಪ್ರಮುಖ 5 ಟಾರ್ಗೆಟ್ಗಳು ಯಾವುದು ಗಮನಿಸ್ತಾ ಹೋಗೋಣ. ಹಫೀಜ್ ಸಯೀದ್ ಮುಂಬೈ ದಾಳಿ. ಈ ಮುಂಬೈ ದಾಳಿಯ ಹಿಂದಿದ್ದೇ ಈತ. ಲಷ್ಕರ್ ಎ ತೊಯ್ಬಾ ಉಗ್ರ ಸಂಘಟನೆಯ ಸಂಸ್ಥಾಪಕ ಈ ಸಯೀದ್. ಜಾಗತಿಕ ಮಟ್ಟದಲ್ಲಿ ಈತನನ್ನ ಆಲ್ರೆಡಿ ಉಗ್ರ ಅಂತ ಹೇಳಿ ಗುರುತಿಸಲಾಗಿದೆ. ವಿಶ್ವಸಂಸ್ಥೆ ಉಗ್ರರ ಪಟ್ಟ ಕಟ್ಟಿ ಈತನನ್ನ ಗುರುತಿಸಿ ಆಗಿದೆ. ಆದರೆ ಪಾಕಿಸ್ತಾನ ಮಾತ್ರ ಈತನನ್ನ ನಾವು ಬಂಧಿಸಿದ್ದೇವೆ ಅನ್ನೋ ನಾಟಕ ಆಡ್ತಾ ಇದೆ. ಲಷ್ಕರ್ ಹೆಡ್ ಕ್ವಾರ್ಟರ್ಸ್ ಪಾಕಿಸ್ತಾನದ ಪಂಜಾಬ್ನಲ್ಲೇ ಇದೆ. ಭಾರತದ ಟಾರ್ಗೆಟ್ ಲಿಸ್ಟ್ನಲ್ಲಿ ಮೊಟ್ಟ ಮೊದಲ ಸ್ಥಾನದಲ್ಲಿ ನಿಲ್ತಾ ಇರೋದೇ ಈ ಲಷ್ಕರ್ ಹೆಡ್ ಕ್ವಾರ್ಟರ್ಸ್. ಲಾಹೋರ್ನಲ್ಲೂ ಕೂಡ ಹಫೀಜ್ ಸಯೀದ್ ಅಡಗುದಾಣ ಇದೆ. ಈ ಅಡಗುದಾಣವನ್ನ ಕೂಡ ಹೊಡೆದುರುಳಿಸಬೇಕು ಅನ್ನೋ ಇರಾದೆ ಭಾರತೀಯ ಸೇನಾಪಡೆ ಹೊಂದಿದೆ. ಇದು ಟಾರ್ಗೆಟ್ ನಂಬರ್ 1.
ಟಾರ್ಗೆಟ್ ನಂಬರ್ 2 ಯಾವುದು ಅಂತಂದ್ರೆ POK ಯಲ್ಲಿರುವಂತ ಉಗ್ರ ಲಾಂಚ್ ಪ್ಯಾಡ್ಗಳು. ಮೋದಿ ಅವರ ಎರಡನೆಯ ಟಾರ್ಗೆಟ್ ಇರೋದು ಪಾಕ್ ಆಕ್ರಮಿತ ಕಾಶ್ಮೀರದಲ್ಲಿ ಪಾಕ್ ಉಗ್ರರ ತರಬೇತಿ ಕೇಂದ್ರಗಳಿದೆ. ಅದೆಷ್ಟಿದೆ ಅಂತೇಳಿ ಈಗ ಆಲ್ರೆಡಿ ಗುರುತಿಸಿರುವಂಥ ಭಾರತದ ಗುಪ್ತಚರ ಇಲಾಖೆ 37 ಲಾಂಚ್ ಪ್ಯಾಡ್ಗಳೇ ಟಾರ್ಗೆಟ್. ಲಷ್ಕರ್ ಇ ತೊಯ್ಬಾ, ಜೈಷ್ ಎ ಮೊಹಮ್ಮದ್ ಸೇರಿ ಹಲವು ಉಗ್ರ ಸಂಘಟನೆಗಳ ಅಡುಗುತಾಣಗಳಿದೆ. ಇದನ್ನ ಉಡೀಸ್ ಮಾಡದೆ ಮೋದಿ ಅವರ ಎರಡನೆಯ ಮೇನ್ ಟಾರ್ಗೆಟ್. ಮೂರನೇ ಮುಖ್ಯ ಟಾರ್ಗೆಟ್ ಅಸೀಂ ಮುನೇರ್, ಪಾಕಿಸ್ತಾನದ ಮುಲ್ಲಾ ಜನರಲ್. ಈತನ ಹೆಡ್ ಕ್ವಾರ್ಟರ್ಸ್. ಈತನನ್ನ ನೇರವಾಗಿ ಹೊಡೆದು ಉಳಿಸೋಕೆ ಸಾಧ್ಯ ಆಗಲ್ಲ. ಜಾಗತಿಕ ಮಟ್ಟದಲ್ಲಿ ಇದರ ಕಾನ್ಸಿಕ್ವೆನ್ಸಸ್ ಅನ್ನ ಭಾರತ ಎದುರಿಸಬೇಕಾಗುತ್ತೆ. ಆದರೆ ಈತನ ಹೆಡ್ ಕ್ವಾರ್ಟರ್ಸ್ ಅನ್ನೇ ಉಡೀಸ್ ಮಾಡುವ ಇರಾದಿಯನ್ನ ಭಾರತ ಹೊಂದಿದೆ. ಈತ 2022ರಿಂದ ಈಚೆಗೆ ಪಾಕಿಸ್ತಾನದ ಸೇನಾ ಮುಖ್ಯಸ್ಥನಾಗಿದ್ದಾನೆ. ಹೆಸರಿಗೆ ಸೇನಾ ಮುಖ್ಯಸ್ಥ, ವರ್ತನೆ ಮಾಡೋದು ಮಾತ್ರ ಒಬ್ಬ ಪಕ್ಕಾ ಮುಲ್ಲಾ, ಧರ್ಮಾಂಧ ಮುಲ್ಲನ ರೀತಿಯಲ್ಲಿ. ಪಹಲ್ಗಾಮ್ ದಾಳಿಗೂ ಕೂಡ ಈತನ ಲಿಂಕ್ ಇರೋ ಬಗ್ಗೆ ಶಂಕೆ ಇದೆ. ಪುಲ್ವಾಮಾ ದಾಳಿ ನಡೆದಾಗಲೂ ಕೂಡ ISI ಹೆಡ್ ಆಗಿದ್ದು ಇದೇ ಮುನೀರ್. ರಾವಲ್ಪಿಂಡಿಯಲ್ಲಿ ಮುನೀರ್ ಹೆಡ್ ಕ್ವಾರ್ಟರ್ಸ್ ಇದೆ. ಇಲ್ಲೇ ಪಾಕ್ ಸೇನಾ ರಣನೀತಿಯನ್ನ ರಚನೆ ಮಾಡಲಾಗತ್ತೆ. ಇದನ್ನ ಹೊಡೆದುರುಳಿಸಿದ್ರೆ ಈತನನ್ನ ಅಂಗವಿಕಲ ಮಾಡಿದ ಪರಿಸ್ಥಿತಿ ಆಗತ್ತೆ. ಹೀಗಾಗಿ ಈತನ ಹೆಡ್ ಕ್ವಾರ್ಟರ್ಸ್ ಭಾರತದ ಟಾರ್ಗೆಟ್. ಇನ್ನು 4ನೇ ಟಾರ್ಗೆಟ್ ಮಸೂದ್ ಅಜರ್. ಯಾಕೆ ಈತ 4ನೇ ಟಾರ್ಗೆಟ್ ಅಂತಂದ್ರೆ 2019ರ ಪುಲ್ವಾಮಾ ದಾಳಿ ಹಿಂದೆ ಇದ್ದಿದ್ದು ಇದೇ ಮಸೂದ್ ಅಜರ್. ಜೈಷ್ ಎ ಮೊಹಮ್ಮದ್ ಸಂಘಟನೆಯ ಮುಖ್ಯಸ್ಥ. ವಿಶ್ವಸಂಸ್ಥೆ ಈ ಮಸೂದ್ನನ್ನ ಜಾಗತಿಕ ಉಗ್ರ ಪಟ್ಟವನ್ನ ಕಟ್ಟಿದೆ. ಹಫೀಜ್ ರೀತಿ ಮಸೂದ್ಗೆ ಪಾಕಿಸ್ತಾನ ಇವತ್ತು ರಾಜಾತಿಥ್ಯವನ್ನ ಕೊಡ್ತಾ ಇದೆ. ಈ ಮಸೂದ್ನ ತರಬೇತಿ ಕೇಂದ್ರವು ಕೂಡ ಹಿಟ್ ಲಿಸ್ಟ್ ಅಲ್ಲಿದೆ, ಟಾರ್ಗೆಟ್ ಲಿಸ್ಟ್ ಅಲ್ಲಿದೆ. ಆ ತರಬೇತಿ ಕೇಂದ್ರದ ಮೇಲೆ ಕೂಡ ದಾಳಿ ಮಾಡುವಂತಹ ಸಾಧ್ಯತೆ ದಟ್ಟವಾಗಿದೆ. ಇದರ ಜೊತೆಯಲ್ಲಿ ISIನ ಹೆಡ್ ಕ್ವಾರ್ಟರ್ಸ್ ಅನ್ನ ಕೂಡ ನೆಲಸಮ ಮಾಡಬೇಕು ಅನ್ನೋ ಇರಾದೆ ಭಾರತದ. ಹೀಗಾಗಿ ISIನ ಹೆಡ್ ಕ್ವಾರ್ಟರ್ಸ್ ಮೋದಿಯ ಟಾರ್ಗೆಟ್ ನಂಬರ್ 5. ಭಾರತದ ಮೇಲಿನ ಪ್ರತಿ ದಾಳಿ ಹಿಂದೆ ಕೂಡ ISIನ ಕರಿ ನೆರಳು ಇದ್ದೇ ಇರುತ್ತೆ. ಭಾರತದ ವಿರುದ್ಧ ಷಡ್ಯಂತರ ಮಾಡೋದೇ ISIನ ಮುಖ್ಯ ಕೆಲಸ. ಉಗ್ರರಿಗೆ ಸಂಪೂರ್ಣ ಸಹಾಯ ಮಾಡುತ್ತೆ ISI. ಇಸ್ಲಾಮಾಬಾದ್ನಲ್ಲಿ ISIನ ಹೆಡ್ ಕ್ವಾರ್ಟರ್ಸ್ ಇದೆ. ಇದನ್ನ ಕೂಡ ದಮನ ಮಾಡಬೇಕು ಅನ್ನೋ ನಿರ್ಧಾರಕ್ಕೆ ಭಾರತ ಬಂದಂತಿದೆ. ಈ 5 ಪ್ರಮುಖ ಟಾರ್ಗೆಟ್ಗಳನ್ನ ಗುರಿಯಾಗಿಸಿಕೊಂಡೇ ಭಾರತ ಸಮರ ಸಾರುವ ನಿರೀಕ್ಷೆ ಇದೆ. ಪಾಕಿಸ್ತಾನವನ್ನೇ ನಿರ್ನಾಮ ಮಾಡಬೇಕು ಅನ್ನೋ ಇರಾದೆ ಭಾರತಕ್ಕೇನಿಲ್ಲ. ಅಲ್ಲಿನ ನಾಗರಿಕರ ಬಗ್ಗೆ ಅನುಕಂಪ ಕೂಡ ಇದ್ದೇ ಇದೆ. ಹಾಗಾದ್ರೆ ಭಾರತದ ಟಾರ್ಗೆಟ್ ಏನಾಗಿರುತ್ತೆ? ಅದರಲ್ಲೂ ಪ್ರಮುಖ 5 ಟಾರ್ಗೆಟ್ಗಳು ಯಾವುದು ಗಮನಿಸ್ತಾ ಹೋಗೋಣ. ಹಫೀಜ್ ಸಯೀದ್, ಮುಂಬೈ ದಾಳಿ. ಈ ಮುಂಬೈ ದಾಳಿಯ ಹಿಂದಿದ್ದೇ ಈತ. ಲಷ್ಕರ್ ಎ ತೊಯ್ಬಾ ಉಗ್ರ ಸಂಘಟನೆಯ ಸಂಸ್ಥಾಪಕ ಈ ಸಯೀದ್. ಜಾಗತಿಕ ಮಟ್ಟದಲ್ಲಿ ಈತನನ್ನ ಆಲ್ರೆಡಿ ಉಗ್ರ ಅಂತ ಹೇಳಿ ಗುರುತಿಸಲಾಗಿದೆ. ವಿಶ್ವಸಂಸ್ಥೆ ಉಗ್ರರ ಪಟ್ಟ ಕಟ್ಟಿ ಈತನನ್ನ ಗುರುತಿಸಿ ಆಗಿದೆ. ಆದರೆ ಪಾಕಿಸ್ತಾನ ಮಾತ್ರ ಈತನನ್ನ ನಾವು ಬಂಧಿಸಿದ್ದೇವೆ ಅನ್ನೋ ನಾಟಕ ಆಡ್ತಾ ಇದೆ. ಲಷ್ಕರ್ ಹೆಡ್ ಕ್ವಾರ್ಟರ್ಸ್ ಪಾಕಿಸ್ತಾನದ ಪಂಜಾಬ್ನಲ್ಲೇ ಇದೆ. ಭಾರತದ ಟಾರ್ಗೆಟ್ ಲಿಸ್ಟ್ನಲ್ಲಿ ಮೊಟ್ಟ ಮೊದಲ ಸ್ಥಾನದಲ್ಲಿ ನಿಲ್ತಾ ಇರೋದೇ ಈ ಲಷ್ಕರ್ ಹೆಡ್ ಕ್ವಾರ್ಟರ್ಸ್. ಲಾಹೋರ್ನಲ್ಲೂ ಕೂಡ ಹಫೀಜ್ ಸಯೀದ್ ಅಡಗುದಾಣ ಇದೆ. ಈ ಅಡಗುದಾಣವನ್ನ ಕೂಡ ಹೊಡೆದುರುಳಿಸಬೇಕು ಅನ್ನೋ ಇರಾದೆ ಭಾರತೀಯ ಸೇನಾಪಡೆ ಹೊಂದಿದೆ. ಇದು ಟಾರ್ಗೆಟ್ ನಂಬರ್ 1. ಟಾರ್ಗೆಟ್ ನಂಬರ್ 2 ಯಾವುದು ಅಂತಂದ್ರೆ POK ಯಲ್ಲಿರುವಂತ ಉಗ್ರ ಲಾಂಚ್ ಪ್ಯಾಡ್ಗಳು. ಮೋದಿ ಅವರ ಎರಡನೆಯ ಟಾರ್ಗೆಟ್ ಇರೋದು ಪಾಕ್ ಆಕ್ರಮಿತ ಕಾಶ್ಮೀರದಲ್ಲಿ ಪಾಕ್ ಉಗ್ರರ ತರಬೇತಿ ಕೇಂದ್ರಗಳಿದೆ. ಅದೆಷ್ಟಿದೆ ಅಂತೇಳಿ ಈಗ ಆಲ್ರೆಡಿ ಗುರುತಿಸಿರುವಂಥ ಭಾರತದ ಗುಪ್ತಚರ ಇಲಾಖೆ 37 ಲಾಂಚ್ ಪ್ಯಾಡ್ಗಳೇ ಟಾರ್ಗೆಟ್. ಲಷ್ಕರ್ ಇ ತೊಯ್ಬಾ, ಜೈಷ್ ಎ ಮೊಹಮ್ಮದ್ ಸೇರಿ ಹಲವು ಉಗ್ರ ಸಂಘಟನೆಗಳ ಅಡುಗುತಾಣಗಳಿದೆ. ಇದನ್ನ ಉಡೀಸ್ ಮಾಡದೆ ಮೋದಿ ಅವರ ಎರಡನೆಯ ಮೇನ್ ಟಾರ್ಗೆಟ್. ಮೂರನೇ ಮುಖ್ಯ ಟಾರ್ಗೆಟ್ ಅಸೀಂ ಮುನೇರ್, ಪಾಕಿಸ್ತಾನದ ಮುಲ್ಲಾ ಜನರಲ್. ಈತನ ಹೆಡ್ ಕ್ವಾರ್ಟರ್ಸ್. ಈತನನ್ನ ನೇರವಾಗಿ ಹೊಡೆದು ಉಳಿಸೋಕೆ ಸಾಧ್ಯ ಆಗಲ್ಲ. ಜಾಗತಿಕ ಮಟ್ಟದಲ್ಲಿ ಇದರ ಕಾನ್ಸಿಕ್ವೆನ್ಸಸ್ ಅನ್ನ ಭಾರತ ಎದುರಿಸಬೇಕಾಗುತ್ತೆ. ಆದರೆ ಈತನ ಹೆಡ್ ಕ್ವಾರ್ಟರ್ಸ್ ಅನ್ನೇ ಉಡೀಸ್ ಮಾಡುವ ಇರಾದಿಯನ್ನ ಭಾರತ ಹೊಂದಿದೆ. ಈತ 2022ರಿಂದ ಈಚೆಗೆ ಪಾಕಿಸ್ತಾನದ ಸೇನಾ ಮುಖ್ಯಸ್ಥನಾಗಿದ್ದಾನೆ. ಹೆಸರಿಗೆ ಸೇನಾ ಮುಖ್ಯಸ್ಥ, ವರ್ತನೆ ಮಾಡೋದು ಮಾತ್ರ ಒಬ್ಬ ಪಕ್ಕಾ ಮುಲ್ಲಾ, ಧರ್ಮಾಂಧ ಮುಲ್ಲನ ರೀತಿಯಲ್ಲಿ.
ಪಹಲ್ಗಾಮ್ ದಾಳಿಗೂ ಕೂಡ ಈತನ ಲಿಂಕ್ ಇರೋ ಬಗ್ಗೆ ಶಂಕೆ ಇದೆ. ಪುಲ್ವಾಮಾ ದಾಳಿ ನಡೆದಾಗಲೂ ಕೂಡ ISI ಹೆಡ್ ಆಗಿದ್ದು ಇದೇ ಮುನೀರ್. ರಾವಲ್ಪಿಂಡಿಯಲ್ಲಿ ಮುನೀರ್ ಹೆಡ್ ಕ್ವಾರ್ಟರ್ಸ್ ಇದೆ. ಇಲ್ಲೇ ಪಾಕ್ ಸೇನಾ ರಣನೀತಿಯನ್ನ ರಚನೆ ಮಾಡಲಾಗತ್ತೆ. ಇದನ್ನ ಹೊಡೆದುರುಳಿಸಿದ್ರೆ ಈತನನ್ನ ಅಂಗವಿಕಲ ಮಾಡದ ಪರಿಸ್ಥಿತಿ ಆಗತ್ತೆ. ಹೀಗಾಗಿ ಈತನ ಹೆಡ್ ಕ್ವಾರ್ಟರ್ಸ್ ಭಾರತದ ಟಾರ್ಗೆಟ್. ಇನ್ನು 4ನೇ ಟಾರ್ಗೆಟ್ ಮಸೂದ್ ಅಜರ್. ಯಾಕೆ ಈತ 4ನೇ ಟಾರ್ಗೆಟ್ ಅಂತಂದ್ರೆ 2019 ಪುಲ್ವಾಮಾ ದಾಳಿ ಹಿಂದೆ ಇದ್ದಿದ್ದು ಇದೇ ಮಸೂದ್ ಅಜರ್. ಜೈಷ್ ಎ ಮೊಹಮ್ಮದ್ ಸಂಘಟನೆಯ ಮುಖ್ಯಸ್ಥ. ವಿಶ್ವಸಂಸ್ಥೆ ಈ ಮಸೂದ್ನನ್ನ ಜಾಗತಿಕ ಉಗ್ರ ಪಟ್ಟವನ್ನ ಕಟ್ಟಿದೆ. ಹಫೀಜ್ ರೀತಿ ಮಸೂದ್ಗೆ ಪಾಕಿಸ್ತಾನ ಇವತ್ತು ರಾಜಾತಿಥ್ಯವನ್ನ ಕೊಡ್ತಾ ಇದೆ. ಈ ಮಸೂದ್ನ ತರಬೇತಿ ಕೇಂದ್ರವು ಕೂಡ ಹಿಟ್ ಲಿಸ್ಟ್ ಅಲ್ಲಿದೆ, ಟಾರ್ಗೆಟ್ ಲಿಸ್ಟ್ ಅಲ್ಲಿದೆ. ಆ ತರಬೇತಿ ಕೇಂದ್ರದ ಮೇಲೆ ಕೂಡ ದಾಳಿ ಮಾಡುವಂತಹ ಸಾಧ್ಯತೆ ದಟ್ಟವಾಗಿದೆ. ಇದರ ಜೊತೆಯಲ್ಲಿ ISIನ ಹೆಡ್ ಕ್ವಾರ್ಟರ್ಸ್ ಅನ್ನ ಕೂಡ ನೆಲಸಮ ಮಾಡಬೇಕು ಅನ್ನೋ ಇರಾದೆ ಭಾರತದ. ಹೀಗಾಗಿ ISIನ ಹೆಡ್ ಕ್ವಾರ್ಟರ್ಸ್ ಮೋದಿಯ ಟಾರ್ಗೆಟ್ ನಂಬರ್ 5. ಭಾರತದ ಮೇಲಿನ ಪ್ರತಿ ದಾಳಿ ಹಿಂದೆ ಕೂಡ ISIನ ಕರಿ ನೆರಳು ಇದ್ದೇ ಇರುತ್ತೆ. ಭಾರತದ ವಿರುದ್ಧ ಷಡ್ಯಂತರ ಮಾಡೋದೇ ISIನ ಮುಖ್ಯ ಕೆಲಸ. ಉಗ್ರರಿಗೆ ಸಂಪೂರ್ಣ ಸಹಾಯ ಮಾಡುತ್ತೆ ISI. ಇಸ್ಲಾಮಾಬಾದ್ನಲ್ಲಿ ISIನ ಹೆಡ್ ಕ್ವಾರ್ಟರ್ಸ್ ಇದೆ. ಇದನ್ನ ಕೂಡ ದಮನ ಮಾಡಬೇಕು ಅನ್ನೋ ನಿರ್ಧಾರಕ್ಕೆ ಭಾರತ ಬಂದಂತಿದೆ. ಈ 5 ಪ್ರಮುಖ ಟಾರ್ಗೆಟ್ಗಳನ್ನ ಗುರಿಯಾಗಿಸಿಕೊಂಡೇ ಭಾರತ ಸಮರ ಸಾರುವ ನಿರೀಕ್ಷೆ ಇದೆ.